ಇನ್ನು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ರಾಜ್ಯಪಾಲರ ನಿರ್ಧಾರವನ್ನ ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ನಡೆಯಿತು. ವೆರಿ ಇಂಟ್ರೆಸ್ಟಿಂಗ್ಲಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಅನ್ನುವಂಥ ವಿಚಾರದ ಹೊರತಾಗಿ ಈ ಕೇಸ್ನ ಮೆರಿಟ್ಸ್ ಏನು ಅಂತ ಅಂದ್ರೆ ಸಿದ್ದರಾಮಯ್ಯನವರ ಪಾತ್ರ ಈ ಹಗರಣದಲ್ಲಿ ಏನಾದರೂ ಇದೆಯಾ ಅನ್ನುವಂಥ ವಿಚಾರವಾಗಿ ಇವತ್ತು ಬಹಳ ಸವಿವರವಾಗಿ ವಾದವನ್ನ ಮಂಡಿಸಲಾಗಿದೆ. ಈ ಪ್ರಕರಣದಲ್ಲಿ ಹಂತ ಹಂತವಾಗಿ ಯಾವ ರೀತಿಯಾಗಿ ಹಲವು ಗೋಲ್ಮಾಲ್ಗಳು ನಡೆದಿದೆ ಅನ್ನೋದರ ಕಡೆಗೆ ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಇವತ್ತು ವಕೀಲರು ಮಾಡಿದ್ರು. ಹಾಗಾದ್ರೆ ಏನೇನಾಗಿದೆ ಇವತ್ತಿನ ಕೋರ್ಟ್ ವಿಚಾರಣಾ ಸಂದರ್ಭದಲ್ಲಿ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಎದೆಯಲ್ಲಿ ಡವಡವ ದಿನದಿನಕ್ಕೂ ದುಪ್ಪಟ್ಟಾಗ್ತಿದೆ. ಭವಿಷ್ಯದ ಚಿಂತೆ ಬೆಟ್ಟದಂತೆ ಬೆಳೆಯುತ್ತಿದೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಸಂಗ್ರಾಮ ನಡೆಯುತ್ತಿದ್ರೆ ವಾದ ಪ್ರತಿವಾದ ಅಬ್ಬರವೂ ಅಷ್ಟೇ ಜೋರಾಗಿದೆ. ಇಂದು ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕೆಜೆ ರಾಘವನ್ ಸೈಟ್ ಒತ್ತುವರಿ ಬಳಿಕ ಬದಲಿ ಸೈಟ್ ನೀಡಿರೋ ಬಗ್ಗೆ ವಾದಿಸಿದ್ರು. ಸರಿಸುಮಾರು 3 ಗಂಟೆಗಳ ಸುದೀರ್ಘ ವಾದ ಪ್ರತಿವಾದ ನಡೆದಿದೆ. ಸಿಎಂ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ. ಒಂದು ವಾರ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್. ಹೈಕೋರ್ಟ್ನಲ್ಲಿ ಕೆಜೆ ರಾಘವನ್ ನಿರಂತರ ವಾದ ಮಂಡಿಸಿದ್ರು. ರಾಘವನ್ ವಾದ ಅಂತ್ಯವಾದ ಬಳಿಕ ಎಜಿ ಹಾಗೂ ಮನು ಸಿಂಘ್ವಿ ವಾದ ಮಂಡನೆ ಮಾಡಬೇಕಿತ್ತು. ಆದರೆ ವಿಚಾರಣೆ ಮುಂದಿನ ಸೋಮವಾರಕ್ಕೆ ಮುಂದೂಡಲು ಎಜಿ ಮನವಿ ಮಾಡಿದ್ರು. ಸಚಿವ ಸಂಪುಟದ ನಿರ್ಣಯದ ಬಗ್ಗೆ ವಾದ ಮಂಡಿಸಬೇಕಿದೆ. ಈ ವಾರಾಂತ್ಯ ಹಬ್ಬವಿದೆ, ರಜೆಗಳಿವೆ. ಹೀಗಾಗಿ ಈ ವಾರ ಕಾಲಾವಕಾಶ ನೀಡಲು ಎಜೆ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ರು. ಈ ನಡುವೆ ಮನು ಸಿಂಘ್ವಿ ಕೂಡ ಅಡ್ವೊಕೇಟ್ ಜನರಲ್ ವಾದಿಸಿದ ಮೇಲೆ ನಾನು ವಾದಿಸುತ್ತೇನೆ. ಸೆಪ್ಟೆಂಬರ್ 9 ಅಥವಾ 12ರಂದು ನಾನು ವಾದ ಮಾಡ್ತೀನಿ ಅಂದ್ರು. ಸೆಪ್ಟೆಂಬರ್ 9ರಂದು ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಲಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 12ರಂದು ಸಂಪೂರ್ಣ ವಿಚಾರಣೆ ಮುಗಿಸೋಣ ಅಂತ ಜಡ್ಜ್ ಹೇಳಿ ವಿಚಾರಣೆಯನ್ನ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿದ್ದಾರೆ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆಜೆ ರಾಘವನ್ ಏನೆಲ್ಲ ವಾದ ಮಂಡಿಸಿದ್ರು, ನ್ಯಾಯಮೂರ್ತಿ ಅಭಿಪ್ರಾಯ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ, ನಾನು ಕಾನೂನು ವಾಸ್ತವಾಂಶದ ಪ್ರಶ್ನೆಗಳ ಬಗ್ಗೆ ವಾದಿಸುತ್ತೇನೆ. ವಾಕ್ಚಾತುರ್ಯ ಮತ್ತು ವ್ಯಂಗ್ಯದಿಂದ ವಾದಿಸಲು ಬಯಸುವುದಿಲ್ಲ. ಪೊಲೀಸ್ ಅಧಿಕಾರಿ ಯಾವುದೇ ಮನವಿ ಸಲ್ಲಿಸುವ ಅಗತ್ಯವಿಲ್ಲ. ಅನುಚಿತ ಅನುಕೂಲ ಪಡೆಯಲು ಅಧಿಕಾರಿ ಮೇಲೆ ಪ್ರಭಾವ ಬಳಸಿದರೆ ಅಪರಾಧ. ಪಡೆಯುವ ಅನುಕೂಲ ಕಾನೂನು ಬಾಹಿರವಾಗಿಲ್ಲದಿದ್ದರೂ ಅಪರಾಧ. ವೈಯಕ್ತಿಕ ಪ್ರಭಾವ ಬಳಸಿದರೂ ಅದು ಸೆಕ್ಷನ್ 7 ಅಡಿ ಅಪರಾಧ. ಒಬ್ಬ ಸಚಿವ ತನ್ನ ಇಲಾಖೆಯಲ್ಲದೆ ಬೇರೆಡೆ ಪ್ರಭಾವ ಬೀರಿದರೂ ಅಪರಾಧ. ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರ್ಯತೆ ತರಲು ಈ ಕಾಯ್ದೆ ರಚಿಸಲಾಗಿದೆ. ಸಾರ್ವಜನಿಕರಿಗೆ ಶುದ್ಧ ಆಡಳಿತದಲ್ಲಿ ನಂಬಿಕೆ ಬರಬೇಕು. ಇದು ಇಬ್ಬರ ನಡುವಿನ ವಿವಾದದ ವಿಷಯವಲ್ಲ, ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯವಾಗಿದೆ. ಮುಡಾ ಹಗರಣದ ಬಗ್ಗೆ ತನಿಖೆಗೆ ಆಯೋಗ ರಚನೆಯಾಗಿದೆ. ಆಯೋಗ ರಚನೆ ಬಗ್ಗೆ ನಿಮಗೆ ಸಮಾಧಾನವಿದೆಯೇ? ಆಯೋಗದ ವರದಿಯವರೆಗೆ ಈ ತನಿಖೆಗಳ ಅಗತ್ಯವಿದೆಯೇ? ನಾವು ಆಯೋಗದ ವರದಿ ಜಾರಿಯಾಗುವಂತೆ ಮಾಡಿದ್ರೆ ಸರ್ಕಾರವೇ ತನಿಖೆ ಅಗತ್ಯವಿದೆ ಎಂದು ಭಾವಿಸಿ ಆಯೋಗ ರಚಿಸಿದೆ. ಹೀಗಾಗಿ ರಾಜ್ಯಪಾಲರು 17A ಅಡಿ ಅನುಮತಿ ನೀಡಿದ್ದು ಸರಿಯಿದೆ. ಈ ಹಂತದಲ್ಲಿ ತನಿಖೆಯನ್ನ ತಡೆಹಿಡಿಯಬಾರದು. ಸತ್ಯ ಅನಾವರಣಗೊಳ್ಳಲು ಅವಕಾಶ ನೀಡಬೇಕು. ನಿಂಗ ಎಂಬುವರಿಗೆ ಈ ಜಮೀನು ಮಂಜೂರಾಗಿತ್ತು. ನಿಂಗನಿಗೆ 3 ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಮಲ್ಲಯ್ಯ, ದೇವರಾಜು ತಮ್ಮ ಹಕ್ಕನ್ನ ಮೈಲಾರಪ್ಪನಿಗೆ ಬಿಡುಗಡೆ ಮಾಡಿದ್ರು. ಹೀಗಾಗಿ ದೇವರಾಜುಗೆ ಈ ಜಮೀನಿನ ಮೇಲೆ ಹಕ್ಕಿರಲಿಲ್ಲ. 3 ಎಕರೆಗಿಂತ ಹೆಚ್ಚಿನ ಭೂಮಿ ಸ್ವಾಧೀನವಾದರೆ 4800 ಚದರ ಅಡಿ ಪರಿಹಾರ. 1994ರ ನಿಯಮದ ಪ್ರಕಾರ 2 ಸೈಟಿಗಷ್ಟೇ ಅವಕಾಶವಿತ್ತು. ಇದೊಂದೇ ಜಮೀನನ್ನ ಡಿನೋಟಿಫೈ ಮಾಡಲಾಗಿದೆಯೇ? ಹೌದು, ನಮ್ಮ ಮಾಹಿತಿಯಂತೆ ಇದೊಂದೇ ಆಸ್ತಿಯನ್ನ ಡಿನೋಟಿಫೈ ಮಾಡಲಾಗಿದೆ. ಭೂ ಪರಿವರ್ತನೆ ವೇಳೆಗಾಗಲೇ ಭೂ ಸ್ವಾಧೀನಗೊಂಡು ನಿವೇಶನ ಹಂಚಲಾಗಿತ್ತು. ಈ ಅಕ್ರಮಗಳ ಬಗ್ಗೆ ತನಿಖೆಯ ಅಗತ್ಯವಿದೆ. ತನಿಖೆ ತಡೆ ಹಿಡಿಯಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇ ಅಚ್ಚರಿ. ಸಾಮಾನ್ಯ ದೂರು ಬಂದರೂ ಇಂತಹ ವಿಚಾರದಲ್ಲಿ ತನಿಖೆ ಆಗಬೇಕು. ಈ ಪ್ರಕರಣದಲ್ಲಿ ಸಂದೇಹದ ಮೊನೆ ಇದೆ. ಇದು ಅವಸರದಲ್ಲಿ ಮಾಡಿದ ಸಂದೇಹವಲ್ಲವಷ್ಟೇ. ಡಿನೋಟಿಫೈ ಆದ ಜಮೀನಿನಲ್ಲಿ ನಿವೇಶನ ಹಂಚಿಕೆಯಾಗಿತ್ತು. 2010ರಲ್ಲಿ ಈ ಜಮೀನು ಮಲ್ಲಿಕಾರ್ಜುನ ಸಿಎಂ ಪತ್ನಿಗೆ ದಾನ ನೀಡಿದ್ರು. ಈ ಕೇಸ್ನಲ್ಲಿ ಪತ್ನಿ ಬದಲಿ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ರು. ಸಾಮಾನ್ಯ ಪ್ರಜೆಯಾಗಿದ್ದರೆ ಬದಲಿ ನಿವೇಶನ ನೀಡುತ್ತಿರಲಿಲ್ಲ. ನಿಮ್ಮ ಮಾಲೀಕತ್ವ ಸಾಬೀತುಪಡಿಸಿ ಎಂದು ಕೇಳುತ್ತಿದ್ದರು. ಜಮೀನು ಸ್ವಾಧೀನವಾಗಿ ಹಣ ಡೆಪಾಸಿಟ್ ಆದ ಮೇಲೆ ಬದಲಿ ನಿವೇಶನದ ಪ್ರಶ್ನೆಯೇ ಇಲ್ಲ. 23/6/2014ರಂದು ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಅರ್ಜಿ ಸಲ್ಲಿಸುತ್ತಾರೆ. 60/40ಗೆ ಅರ್ಜಿ ಸಲ್ಲಿಸಬಹುದಾಗಿತ್ತೆ. 60/40 ಅಲ್ಲ, ಒಂದು ಸೈಟು ಅರ್ಹತೆ ಇರಲಿಲ್ಲ. 50/50 ಅಡಿ 14 ನಿವೇಶನ ಹಂಚುವ ನಿಯಮ ಆಗ ಇರಲಿಲ್ಲ. ಒಂದು ತಪ್ಪಾದರೆ ಓಕೆ, ಪದೇ ಪದೇ ತಪ್ಪಾದರೆ ದುರುದ್ದೇಶವಿದೆ ಎಂದರ್ಥ.
ಹೀಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಜೋರಾಗಿಯೇ ಇತ್ತು. ಈ ಬೆಳವಣಿಗೆ ನಡುವೆ ರಾಜ್ಯಪಾಲರ ವಿರುದ್ಧ ಅಭಿಷೇಕ್ ಮನು ಸಿಂಘ್ವಿ ಕೂಡ ಕಿಡಿಕಾರಿದ್ದಾರೆ. ರಾಜ್ಯಪಾಲರ ಹುದ್ದೆ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. Today, see governors, for example. That is a very big failing of this government. They have demeaned, devalued, and diminished every institution. I find it very sad. Governors, Mr. Ambedkar, Baba Sahib said that there cannot be two swords in one scabbard. In one state, only you can be the elected CM. I can be only a nominated governor. Both of us, एक म्यान में दो तलवार नहीं रह सकती. ಸಿಎಂ ಪ್ರಕರಣ ಸಂಬಂಧ ಮಾತನಾಡಿದ ಎಂಬಿ ಪಾಟೀಲ್, ಸಿಎಂ ದೋಷ ಮುಕ್ತರಾಗ್ತಾರೆ ಅಂದ್ರು. ಪ್ರಿಯಾಂಕ್ ಖರ್ಗೆ ಮಾತಾಡಿ, ರಾಜ್ಯದಲ್ಲಿ 2 ಸಂವಿಧಾನ ಇದೆ, ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ಗೆ ಒಂದು ಅಂತ ಕಿಡಿಕಾರಿದ್ರು. CM ಅವ್ರಿಗೆ ಹಿನ್ನಡೆ ಆಗೋ ಪ್ರಶ್ನೆನೇ ಬರಲ್ಲ, ಮೂಡದಲ್ಲಿ ಅವ್ರು ಭಾಗಿಯಾಗಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀವಿ. ಅವರು ಈ ಕೇಸ್ನಿಂದ ಅವ್ರನ್ನ ದೋಷ ಮುಕ್ತವಾಗಿ ಹೊರಬರ್ತಾರೆ. ಮುಖ್ಯಮಂತ್ರಿಗಳು ಈಗ ಶಕ್ತಿಶಾಲಿ ಆಗಿದ್ದಾರೆ, ಇನ್ನಷ್ಟು ಶಕ್ತಿಶಾಲಿಯಾಗಿ ಅವ್ರು ಹೊರಬರ್ತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಸಂವಿಧಾನ ಇದೆ, ಕಾಂಗ್ರೆಸ್ಸಿಗೊಂದು, BJP ಮತ್ತು JDSಗೊಂದು ರಾಜ್ಯಪಾಲರ ಪ್ರಕಾರ. ಮುಡಾ ಪ್ರಾಸಿಕ್ಯೂಷನ್ ಸಂಬಂಧ ಸದ್ಯ ಸಿಎಂ ಸಿದ್ದರಾಮಯ್ಯಗೆ ಸೆಪ್ಟೆಂಬರ್ 9ರವರೆಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜಡ್ಜ್ ಕೂಡ 12ಕ್ಕೆ ಎಲ್ಲ ಮುಗಿಸೋಣ ಅಂತ ಹೇಳಿದ್ದು. 9 ಅಥವಾ 12ರಂದು ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಹೊರಬೀಳೋದು ಪಕ್ಕಾ ಆಗಿದೆ. ರಮೇಶ್, TV9 ಬೆಂಗಳೂರು.